ಪ್ರಾಣ ಕೊಡೋದು ತಯಾರಾಗಿದ್ದ, ನೂರಾರು ಕುಟುಂಬಗಳಿಗೆ ಆಸರೆಯಾಗಿದ್ದ ನನ್ನ ಮಿತ್ರ ಸತ್ತೋಗ್ತಾನೆ. ಅವನನ್ನ ಮರೆಯೋಕ್ ಸಾಧ್ಯನೇ ಇಲ್ಲ. ಇಂಥ ಒಂದು ಸಾಮೂಹಿಕ ವಿವಾಹಕ್ಕೆ ಅಡಿಪಾಯ ಆಗ್ದವನು ನಾನು ಇರೋ ತನಕ ಮಾಡ್ಬೇಕಲ್ವಾ. ಹಾಗಾಗಿ ಬಹಳಷ್ಟು ಇಂಥ ಕಾರ್ಯಕ್ರಮದಲ್ಲಿ ನಾವುಗಳು ನಾನು ಬಯಸ್ತೇವೆ. 35 ವರ್ಷದ ನನ್ನ ಸ್ನೇಹಿತ ಇವತ್ತು ಅವ್ರ ಅಪ್ಪ ಸತ್ತೋಗಿದ್ದಾರೆ. ನಾನು ಅಲ್ಲಿ ಇರ್ಬೇಕು. ಆದ್ರೆ ಒಂದು ಶುಭ ಕಾರ್ಯ, ನಿಮ್ಗಳೆಲ್ಲ ಆಶೀರ್ವಾದ ಅವ್ರಿಗೆ ಬೇಕು ಅನ್ನೋ ಕಾರಣಕ್ಕೆ ದಯವಿಟ್ಟು ಈ ರೀತಿಯ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳಿಗೆ ತಾವುಗಳು ಬೆನ್ನೆಲುಬಾಗಿ ನಿಂತುಕೊಳ್ಳಿ. ಹಾಗೆ ಮತ್ತೊಂದು ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನ ಮಾಡ್ತೇನೆ. ಮದುವೆ ಅನ್ನೋದು ಆಡಂಬರ ಅಲ್ಲ. ದಯವಿಟ್ಟು ನಿಮ್ಮ ತಲೆಗಳಿಂದ ತೆಗೆಸಾಕಿ. ಯಾಕಂದ್ರೆ ಇಲ್ಲಿ ಬಂದಿರೋದು ಅರೆ ಜೋಡಿ ಆದ್ರೂ ಕೂಡ ಉಳಿದತ್ತವ್ರು ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಿರ್ತೀರಿ. ಕಲ್ಯಾಣ ಮಂಟಪಕ್ಕೆ 1-1.5 ಲಕ್ಷ ಕೊಡುವಂತ ಹೃದಯ ಹಾಡಿಕೆ ಚಿತ್ರದ ಗೀತೆ. ಚಿತ್ತರಗಿ ವಿಜಯ ಮಹಾಂತೇಶ್ವರ ಶಾಖಾ ಮಠದ ಶ್ರೀ 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 ಬಸವಲಿಂಗ ಮಹಾಸ್ವಾಮಿಗಳು ಆಗಮಿಸಿದ್ದಾರೆ. ಅವರನ್ನ ಹೃತ್ಪೂರ್ವಕವಾಗಿ ಹಾಗೆ ರಾಮಜೆ
ಹಾಗೆ ಕಾರ್ಯಕ್ರಮಕ್ಕೆ ತುಂಬ ಅಧ್ಯಕ್ಷತೆಯ ಹಾಗೆ ನಮ್ಮ ಶ್ರೀ ಕ್ಷೇತ್ರದ ಸ್ವಾಮಿಗಳು ಆಗಮಿಸಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇವೆ. ಹಾಗೆ ನಮ್ಮ ಕಾರ್ಯಕ್ರಮದ ಭೋಗೇಶ್ ಗೌಡರು ಹಾಗೆ ಜಿ ಬಿ ಸುರೇಶ್ ಅವರು ಈ ವೇದಿಕೆಯಲ್ಲಿ ಆಸೀನರಾಗಬೇಕು. ಹಾಗೆ ತಾಲೂಕು ಪಂಚಾಯತಿಯ ಮಾಜಿ ಸದಸ್ಯರಾದಂತಹ ಜಿ ಪಿ ಸುರೇಶ್ ಅವರು ಕೂಡ ಈ ವೇದಿಕೆಯಲ್ಲಿ ಆಸೀನರಾಗಬೇಕು. ಸರಿ ಮನೆಯಪ್ಪ ಅಂತ ಸಮಾಜ ಮಾಡ್ತೀವಿ ಬೇಜಾರ ವಿಧಾನದಲ್ಲಿ ಪರಮ ಪೂಜ್ಯ ಕಾಯಕಯೋಗಿ ಎನ್ನ ಆರಾಧ್ಯ ದೈವ ಬಸವಲಿಂಗ ಮಹಾಸ್ವಾಮಿಗಳು ಈ ವೇದಿಕೆಯನ್ನು ಅಲಂಕರಿಸಿದರೆ ಅವರಿಗೆ ಇಲ್ಲಿ ಬಂದಿರುವಂಥ ಎಲ್ಲ ಕಾಯಕ ಶರಣರ ಪರವಾಗಿ ಹೃದಯ ತುಂಬಿದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಆಚಾರ ವಿಚಾರಗಳನ್ನು ನಾವು ಮೈಗೂಡಿಸಿಕೊಳ್ಬೇಕು ಅನ್ನುವಂಥ ಒಂದು ದಿಸೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ಹೆಚ್ಚು ಭಾಷಣ ಏನಿಲ್ಲ, ನಿಮ್ಮ ಸಂತೋಷವನ್ನು ಇಮ್ಮಡಿಗೊಳಿಸೋದಕ್ಕೆ ಪರಮ ಪೂಜ್ಯರು ಎರಡು ಆಶೀರ್ವಚನವನ್ನು ನೀಡ್ತಾರೆ. ಇಲ್ಲಿ ಬಂದಿರುವಂಥವರೆಲ್ಲರೂ ಕೂಡ ತಮಗೆ ಕೆಲವೊಂದು ಕಿವಿ ಮಾತುಗಳನ್ನು ಹೇಳ್ತಾರೆ. ಈ ಒಂದು ಕಾರ್ಯಕ್ರಮದ ಪ್ರಾಸ್ತಾವಿಕವಾಗಿ ಕೆಲವೆರಡು ಮಾತುಗಳನ್ನು ಅದು ಯಾವುದೋ ಪ್ರಚಾರಗಳೋ ಅಥವಾ ಇನ್ನು ಯಾವುದೋ ಉದ್ದೇಶವನ್ನು ಒಳಗೊಂಡಿರುವಂತದ್ದಲ್ಲ. ಸರಳ ಸಾಮೂಹಿಕ ವಿವಾಹ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಮದುವೆ ಅನ್ನೋದು, ವಿವಾಹ ಅನ್ನೋದು ಆಡಂಬರ ಅಲ್ಲ, ಅದು ಆನಂದ. ನಾನು ಸುಮ್ಮನೆ ದಯವಿಟ್ಟು 2 ನಿಮಿಷ ಕೇಳಿ, 2 ನಿಮಿಷ ಕೇಳಿ. ನಾವು 2 ನಿಮಿಷ ಮಾತಾಡ್ತೇವೆ. ನಮ್ಮ ಉದ್ದೇಶ ಕೂಡ ನಿಮಗೆ ಸ್ಪಷ್ಟ ಆಗಬೇಕು. ಯಾಕಂದ್ರೆ ಅವರೆಲ್ಲರೂ ಕೂಡ ಇವತ್ತು ಸ್ವಾಮಿಗಳು ಎಲ್ಲೋ ದೂರದ ಊರಿಗೆ ಪ್ರಯಾಣಕ್ಕೆ ಹೋಗ್ಬೇಕಿತ್ತು. ಆದ್ರೆ ಈ ಕಾರ್ಯಕ್ರಮಕ್ಕೋಸ್ಕರ, ನಮ್ಮ ಈ ಸಾಮೂಹಿಕ ವಿವಾಹ ಕಾರ್ಯಕ್ರಮಕ್ಕೆ ಸ್ವಾಮಿಗಳು ಬಂದಿದ್ದಾರೆ. ಇವರೆಲ್ಲರೂ ಕೂಡ ಇವತ್ತು, ಯಾಕಂದ್ರೆ ಇವತ್ತು ತುಂಬ ಎಲ್ರಿಗೂ ಬಿಸಿ ಇರುವಂತಹ ದಿನ ಇವತ್ತು. ಹಾಗೆ ದಯವಿಟ್ಟು ಕೇಳಿಸ್ಕೊಳ್ಳಿ, 2 ನಿಮಿಷ ಮಾತಾಡ್ತೀವಿ. ಹಾಗಾಗಿ ಸರಳ ವಿವಾಹ, ಅದರಲ್ಲೂ ನಾವು ಗಡಿಭಾಗದಲ್ಲಿ ಇರುವಂತಹ ನಾವುಗಳೇನಿದೀವಲ್ಲ, ಇವತ್ತು ಕೂಡ ನನಗನ್ನಿಸ್ತದೆ ಇದರಲ್ಲಿ ಒಂದು ಜೋಡಿ ಬರ್ತಾರೆ, ನನಗೆ ಖುಷಿ ಆಗ್ತದೆ. ಒಂದು ಜೋಡಿ, ಆ ಹುಡುಗಿಗೆ ಅಪ್ಪ ಅಮ್ಮ ಇಲ್ಲ, ಒಬ್ಬ ತಾಯಿ ಆ ಮಗುನ ಸಾಕ್ತದೆ, ದೊಡ್ಡವ್ರು ಮಾಡಿ ತನ್ನ ಮಗನಿಗೆ ಆ ಮಗುವನ್ನು ಇವತ್ತು ದಾರೆ ಎರ್ಕೊಂಡು ಮದುವೆ ಮಾಡ್ತಾರೆ. ನಮ್ ಡೇಟ್ ಮುಗಿದೋಗಿತ್ತು, ಅಂದಾಗ್ಲೇ ನಾವೇನು ಲಾಸ್ಟ್ ಡೇಟ್ ಕೊಟ್ಟಿದ್ವಿ. ಸುಮಾರು 20 ಜೋಡಿಗಳು ನಮ್ಗೆ ಹೆಸರನ್ನು ಕೊಟ್ಟಿರ್ತಾರೆ. ಅದರಲ್ಲಿ ವಯಸ್ಸಾಗದೆ 18, 21 ಆಗದೆ ಇರೋದ್ರಿಂದ ನಾವು ಅವರನ್ನ ರಿಜೆಕ್ಟ್ ಮಾಡ್ತೇವೆ. ಕೊನೆಗೆ ನಮಗೆ ಕೊಡ್ಕೊಳ್ಳೋದು 5 ಆಗ್ತದೆ, ಡೇಟ್ ಮುಗಿದೋಗಿರ್ತದೆ. ಆಗ ನಮ್ಮ ಮಾರಣ್ಣ, ಹಣ ಒಂದು ಜೋಡಿ ಇದೆ, ಇಲ್ಲಪ್ಪ ಎಲ್ಲ ಈಗಾಗಲೇ ನಾವೆಲ್ಲರೂ ಅದು ಮಾತಾಡ್ಬಿಟ್ಟು ತೀರ್ಮಾನ ಮಾಡಿದ್ದೀವಿ ಅಂತ, ಇಲ್ಲ ಹಿಂಗೆ ಅಂತ ಹೇಳಿದಾಗ ಹೌದಾ ಖುಷಿ ಆಗ್ತದೆ. ಒಬ್ಬರಿಗೆ ಅಂತ ಸಹಾಯ ಆದ್ರೂ ಕೂಡ ನಮ್ಮ ಈ ಕಾರ್ಯಕ್ರಮ ಸಾರ್ಥಕ. ಬಹುಶಃ ಅಂತ ಹೇಳ್ತಾರೆ, ಮದುವೆಗಳನ್ನು ಎಷ್ಟೋ ಮಾಡ್ಕೊಡ್ಬೇಕು, ಅಷ್ಟೋ ಮಾಡ್ಬೇಕಲ್ಲ, ಆದರ್ಶವಾಗಿ ನಾವು ಯಾವುದೇ ರೀತಿಯ ಕಾನೂನು ತೊಡಕಿಗೆ ಒಳಗಾಗದೆ ಆ ವಿಷಯನೂ ಕೂಡ ಹೇಳಬೇಕು. ಯಾಕಂದ್ರೆ ಇವತ್ತು ಮದುವೆಗಳಿಗಾಗಿ ಮದುವೆ ನನಗೆ ಅನ್ನಿಸ್ತದೆ, ಬಹಳಷ್ಟು ಜನ ಆಡಂಬರದಿಂದ ಮದುವೆ ಮಾಡೋರಿಗೆ ಅನ್ನಿಸ್ತದೆ, ಅವ್ರಿಗೆ ಒಂದು ಕಿವಿ ಮಾತು ಹೇಳಕ್ ಇಷ್ಟಪಡ್ತೀನಿ. 1.5 ಲಕ್ಷ 2 ಲಕ್ಷ ನಾವು ಮುಲಾಜಿಲ್ಲದೆ ಕಲ್ಯಾಣ ಮಂಟಪ ಕಟ್ತೀರಾ, ಆ ಹುಡುಗಿಗೂ ಕೊಡ್ರಿ, ಕೆಲ್ಸಕ್ಕೆ ಬರ್ತದೆ. ಅವ್ರನ್ನ ಯಾರೋ ಕಲ್ಯಾಣ ಮಂಟಪ ಅವ್ರು ಏನೋ ದುಡ್ಬೇಕಂತ ಕಟ್ಸಿರ್ತಾರೆ, ಅವ್ರಿಗೆ ದುಡಿಯಪ್ಪ, ನಾವೆಲ್ಲ ಮದುವೆ ಮಾಡೋದು. ಹಾಗೆ ಎಷ್ಟು ಅಂದ ಇತ್ತಲ್ವಾ, ನಮ್ಮ ಮನೆಗಳ ಮುಂದೆ ನಾವು ಮದುವೆ ಮಾಡ್ತಾ ಇದ್ವಿ. ಗೌಡ್ರು, ಗೊಂಚಗಾರರು, ಕೋಟಿ ತಳವಾರರು ತಾಳಿ ಕಟ್ಟ ಕಪ್ಪಡೆ ಹೇಳಪ್ಪ ಅಂತ ಹೇಳ್ಬಿಟ್ಟು ಅಂದಾಗ ಅಷ್ಟೇ ಇತ್ತದು. ಚಪ್ಪಳ ಹಾಕ್ತಿದ್ವಿ.
ನಮ್ಮ ಯಾರೋ ಯಜಮಾನರು ಒಂದು ಘೋಷಣೆ ಮಾಡ್ತಿದ್ರು. ಈ ನಾನು ಹೇಳ್ತಲ್ಲ ಈಗ ಗೌಡ್ರು ಗೊತ್ತಿಗಾರು ಕೊಡ್ರಿ ತಳವಾರು ತಾಳಿ ಕಂಡು ಕೊಡಕ್ ಅಪ್ಪ ಅಂತ ಅಂದ್ಬಿಟ್ಟು ತಾಳಿ ಕಂಡು ಮದುವೆ ಮುಗಿದೋಗ್ಬಿಡ್ತು. ನಾವು ಮಾತಾಡ್ತಾನೆ ಇದ್ವಿ. ನಾನು ಆಗ್ಲೇ ಹೇಳಿದೆ, ಮತ್ತೆ ನಾನು ಕೆಲಸಗಳ ತಯಾರಿಲ್ಲ. ನನ್ನ ತಮ್ಮನಂತ ಮಿತ್ರ ಸತ್ತೋಗ್ತಾನೆ, ಅವನ ಸದಾ ನೆನಪಿದೆ. ಎಂತದ್ದು ಅಂದ್ರೆ ಎಷ್ಟು ಅಟಕ ಬಿದ್ದು ಮಜಾ ಮಾಡ್ತಾನಂದ್ರೆ, ಬಹುಶಃ ಇದು 7ನೇ ಬಾರಿ ಮಾಡ್ತಾ ಇದ್ದೇವೆ. ಒಂದ್ಸಾರಿ 6 ಮಾಡ್ತೀವಿ. ಇದು ನನಗೆ ಯಾಕೆ ಮತ್ತೆ ನೆನಪಾಗುತ್ತೆ ಅಂದ್ರೆ, ನಾವು ಪ್ರಾರಂಭ ಮಾಡಿದಾಗ ಇದೇ 6 ಜೋಡಿಯಿಂದ ಪ್ರಾರಂಭ ಮಾಡಿದ್ವಿ. 6ನೇ ಮಾಡಿದಾಗ 26 ಜೋಡಿಗಳ ಮದುವೆಯನ್ನು ಮಾಡ್ತೇವೆ. ಶರಣ ಸಮರ್ಪಿಸಿ ಹಾಗೆಯೇ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಬಸವಲಿಂಗ ಪೂಜ್ಯರಲ್ಲಿ ಹಣೆ ಮಾಡಿದ್ದು, ಹಾಗೆಯೇ ಮುಖ್ಯಮಲೆ ಸಿದ್ದೇಶ್ವರ ದೇವಸ್ಥಾನದ ಒಡೆಯರಾದ ಸ್ವಾಮೀಜಿಗಳನ್ನು ಶರಣೆಂದು, ಹಾಗೆಯೇ ನೆರೆದಿರುವ ಎಲ್ಲ ಗಣ್ಯರಲ್ಲಿ ಮುಖ್ಯವಾಗಿ ಶ್ರೀನಿವಾಸಣ್ಣವರು ಈ ಕಾರ್ಯಕ್ರಮ ಮಾಡಿಕೊಂಡಿದ್ದಾರೆ. ಅವರಿಗೂ ಅನಂತ ಕೋಟಿ ಶರಣಾರ್ಥಿಗಳೊಂದಿಗೆ ಇಲ್ಲಿ ನೆರೆದಿರುವ ಎಲ್ಲ ಶರಣ ತಂದೆ ತಾಯಿಗಳಿಗೂ ಶರಣಾರ್ಥಿಗಳು. ಇದು ಬಸವಣ್ಣನವರು ಹರಿಜನರು ಗಿರಿಜನರು ಯಾವ ಜನರೆನ್ನದೆ ಎಲ್ಲರಿಗೂ ಸಮಬಾಳು ಸಮಪಾಲು ಸಿಗಲಿ ಅಂತ ಅವರಿಗಾಗಿ ಮಾಡಿದ ಬಸವನ ಹುಟ್ಟಿದ ದಿನ ಆಗಿದೆ. ಈ ಬಸವ ಜಯಂತಿ ದಿನದಂದೇ ಶ್ರೀನಿವಾಸಣ್ಣವರು ಇಂತಹ ಅಭೂತ 4 ಮಾತನ್ನ ಹೇಳ್ತೇವೆ, ಹೆಚ್ಚಿಗೆ ಟೈಮ್ ತಗೊಳ್ಳಲ್ಲ. ಆಯ್ತಾಯ್ತು. ಈ ಸಾಮೂಹಿಕ ಸರ್ವ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮವನ್ನ ಇದೊಂದು ದೊಡ್ಡ ಸೇವೆಯನ್ನ ಮಾಡ್ಕೊಂಡು ಬರ್ತಕ್ಕಂತ ಒಂದು ಕಾರ್ಯ ಇದು. ಈಗಾಗಲೇ 7-10 ವರ್ಷ ಅಲ್ರಿ ಕಾರ್ಯಕ್ರಮ ಮಾಡ್ತಾ ಇರೋದು. ಶ್ರೀನಿವಾಸ್ ಅವ್ರೆ, ಎಷ್ಟು ವರ್ಷ ಆಯ್ತು? 7ನೇ ವರ್ಷ. ಈ ಸಾಮೂಹಿಕ ಮದುವೆಯನ್ನ ಎಲ್ಲರೂ ಏನೇನೋ ಕಾರ್ಯಕ್ರಮ ಮಾಡ್ತಾರೋ, ಆದ್ರೆ ಈ ಕಾರ್ಯಕ್ರಮ ಮಾಡೋದೈತಲ್ಲ, ಇದು ಒಂದು ದೊಡ್ಡ ಸೇವೆ. ಇದು 12ನೇ ಶತಮಾನದಲ್ಲಿ ಬಸವಾದಿ ಶಿವಶರಣರು ಈ ಕಾರ್ಯವನ್ನು ಮಾಡಿದರು. ಆ ಕಾರ್ಯವನ್ನ ಇವತ್ತು ಶ್ರೀನಿವಾಸ್ ಅವರು ಇದನ್ನು ಮುಂದುವರಿಸ್ಕೊಂಡು ಇಡೀ ಅವ್ರ ತಂಡದವ್ರನ್ನೆಲ್ಲರೂ ಹಿಡ್ಕೊಂಡು ಈ ಕಲ್ಯಾಣ ಕಾರ್ಯವನ್ನು ಮಾಡ್ಕೊಂತ ಬರ್ತಾ ಇದ್ದಾರೆ. ಈ ಕಲ್ಯಾಣ ಕಾರ್ಯದಲ್ಲಿ ನೀವೆಲ್ಲ ಭಾಗವಹಿಸಿದ್ದೀರಿ. ಇಲ್ಲೆಲ್ಲ ಬಸವಣ್ಣವರು ಒಂದು ವಚನದಲ್ಲಿ ಹೇಳ್ತಾರೋ, ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿರ್ಬೋದು ಶಿವಂಗೆ. ಸತಿಪತಿಗಳು ಒಂದಾಗದ ಭಕ್ತಿ ಅಮೃತದೊಳಗೆ ವಿಷಯ ಬೆರೆಸಿದಂತೆ. ನೋಡ್ರಿ, ನೀವು 2 ಮಾತುಗಳನ್ನ ನೀವು ಬಹಳ ತಿಳ್ಕೊಳ್ಬೇಕಂದ್ರೆ ಗಟ್ಟಿಯಾಗಿ ಇಟ್ಕೋಬೇಕು ತಲೆಯಾಗ. ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿರ್ಬೋದು ಶಿವಂಗೆ. ಯಾರು ಗಂಡ ಹೆಂಡತಿ ಆನಂದವಾಗಿರ್ತಾರೋ, तो ऐसे बच्चों को, ऐसे कन्याओं को ये समूह तो इधर काम कर रहा है, ये समूह अच्छा सहयोग देके उनसे विवाह कार्य को संपन्न कराता है. इसके लिए बहुत बहुत धन्यवाद है, बहुत बहुत आशीर्वाद. जय हिंद, जय भारत. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಓಂ ಶ್ರೀ ಗುರು
ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗ. ಯಾರು ಎದ್ದೇಳಬಾರ್ದು, ನಿಮ್ಮ ಹತ್ರನೇ ದಂಪತಿಗಳು ಅಲ್ಲಿಗೆ ಬರ್ತಾರೆ, ತಾವೆಲ್ಲ ಆಶೀರ್ವಾದವನ್ನ ಮಾಡುವಂತೆ. ಈ ಒಂದು ಪರಮ ಪೂಜ್ಯರು ವಿಭೂತಿ ಧಾರಣೆಯನ್ನ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಬಸವಾದಿ ಶಿವಶರಣರ ಒಂದು ವಿಶ್ವಗುರು ಬಸವಣ್ಣನವರ ಜಯಂತಿ ಅಂಗವಾಗಿ ವಿಶೇಷವಾಗಿ ಇಂದು ಬಸವ ಜಯಂತಿ ಕಾರ್ಯಕ್ರಮದ ಅಂಗವಾಗಿ ಬಸವಣ್ಣನವರ ತತ್ವ ಆದರ್ಶದಂತೆ ಇಂದು ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಈಗ ಅಲ್ಲೇ ಸತಿಪತಿಗಳು ಆದಮೇಲೆ ಅಲ್ಲಿಗೆ ತಮ್ಮ ಹತ್ರ ಬರ್ತಾರೆ. ಆಗ ತಾವೆಲ್ಲ ಎಲ್ಲರೂ ಅಲ್ಲಿಂದನೇ ಆಶೀರ್ವಾದ ಮಾಡಿ ಇವ್ರಿಗೆ ಒಳ್ಳೇದಾಗಲಿ ಅಂತೇಳಿ, ಬಸವೇಶ ಒಳ್ಳೇದು ಮಾಡಲಿ ಅಂತೇಳಿ ಆಶೀರ್ವಾದ ಮಾಡಬೇಕಾಗಿ ಎಲ್ಲ ಅಲ್ಲಿ ವಿನಂತಿಸ್ಕೊಳ್ತಾ, ಎಮ್ಮವರು ಬೆಸಗೊಂಡರೆ ಶುಭ ಲಗ್ನವೇ ಕೋಟಾರುಣ ಸಂಬಂಧ ಉಂಟೆಂದು ಹೇಳಿರಯ್ಯ, ತಾರಾಬಲ ಚಕ್ರಬಲ ಉಂಟೆಂದು ಹೇಳಿರಯ್ಯ, ನಾಡಿನ ದಿನಕ್ಕಿಂತ ಇಂದಿನ ದಿನವೇ ಎಂದು ಹೇಳಿರಯ್ಯ, ನಮ್ಮ ಕೂಡಲ ಸಂಗಮ ದೇವನ ಪೂಜಿಸಿದ ಫಲ ನಿಮ್ಮದಯ್ಯ. ವಿಶ್ವಗುರು ಬಸವಣ್ಣನವರಿಗೆ ಅದೆಲ್ಲ ಜೋರಾಗಿ ಚಪ್ಪಾಳೆಯನ್ನು ಹೊಡೆದರೆ, ವಿಶ್ವಗುರು ಬಸವಣ್ಣನವರಿಗೆ, ಧರ್ಮಗುರು ಬಸವಣ್ಣನವರಿಗೆ, ಶುಭಾಶಯ ಮಧುಮಗನಿಗೂ ಮಧುಮಗಳಿಗೂ ಶುಭಾಶಯ. ಹೊಸ ಹರೆಯದ ನವ ಜೋಡಿಗೆ ಶುಭಾಶಯ. ಮದುವೆಯೈ ಬಂದ ಅನುರಾಗದ ಅನುಬಂಧ, ಏಳೇಳು ಜನುಮದಲು ತೀರದ ಸಂಬಂಧ. ಮದುವೆಯೈ ಬಂದ ಅನುರಾಗದ ಅನುಬಂಧ, ಸವಿಯಾದ ಮಾತು ಸಿಹಿಯಾದ ಊಟ ಸೊಗಸಾದ ನೋಟವಿರಲಿ. ಮನೆ ತುಂಬುವಂತ ನಗೆ ಚೆಲ್ಲುವಂತ ಮುದ್ದಾದ ಮಗುವು ಬರಲಿ. ಮದುವೆಯೈ ಬಂದ ಅನುರಾಗದ ಅನುಬಂಧ, ಏಳೇಳು ಜನುಮದಲು ತೀರದ ಸಂಬಂಧ. ಸಿರಿತನ